ಫ್ರೆಂಡ್ಸ್, ಇವತ್ತು ನಾನು ಮನುಷ್ಯನ ಆಯಸ್ಸು ಎಷ್ಟು ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತೇನೆ. ಅದೊಂದು ಶಾಂತ ಸುಂದರ ಗುರುಕುಲ. ಪುಸ್ತಕಗಳ ಪಾಠಕ್ಕಿಂತ ಬದುಕಿನ ಪಾಠಗಳ ಬಗ್ಗೆ ಹೆಚ್ಚು ಮಹತ್ವ ಕೊಡುವ ಪರಿಸರ ಅದು. ಗುರುಕುಲದ ವಿದ್ಯಾರ್ಥಿ ಶ್ರೀಹರಿ ಗುರುಗಳ ಪಾಠದ ಮೇಲೆ ಎಲ್ಲಿಲ್ಲದ ಶ್ರದ್ಧೆ. ಗುರುಕುಲದಲ್ಲಿ ಶ್ರೀಹರಿ ಅನ್ನೋನು ಇರ್ತಾನೆ. ಆ ಶ್ರೀಹರಿ ಮನುಷ್ಯ ಎಷ್ಟು ಕಾಲ ಬದುಕಿರುತ್ತಾನಪ್ಪ ಎಂದು ಒಂದು ದಿನ ಇದ್ದಕ್ಕಿದ್ದಂತೆ ಗುರುಗಳನ್ನು ಪ್ರಶ್ನಿಸ್ತಾನೆ. ಇಂದಿನ ದಿನಗಳಲ್ಲಿ 80 ವರ್ಷಗಳು ಬದುಕಿದ್ದರೆ ಹೆಚ್ಚು ಎಂದು ಗುರುಗಳು ಉತ್ತರಿಸುತ್ತಾರೆ. ಎಲ್ಲೋ 100ರಲ್ಲಿ ಒಂದಿಬ್ಬರು ಮಾತ್ರ ಅಬ್ಬಬ್ಬಾ ಎಂದರೆ 100 ವರ್ಷ ಬದುಕಬಹುದು ಗುರುಗಳು ಎಂದರು. ಇರಲಿ, 100 ವರ್ಷ ಬದುಕುತ್ತೇನೆ ಅಂತಾನೆ ಇಟ್ಕೊಳ್ಳೋಣ. ಅದರಲ್ಲಿ ಅರ್ಧ ಭಾಗ ಅಂದರೆ 50 ವರ್ಷಗಳು ನಿದ್ದೆಯಲ್ಲಿಯೇ ಕಳೆಯಬಹುದಲ್ಲವೇ? ಅಂದರೆ ಮನುಷ್ಯನ ಜೀವನ ಇರೋದು ಕೇವಲ 50 ವರ್ಷಗಳು ಎಂದಾಯಿತು. ಎಂದರು ಗುರುಗಳು. ಹೌದಲ್ಲವೇ ಗುರುಗಳೇ? ಅದರಲ್ಲಿ 25 ವರ್ಷಗಳು ಬಾಲ್ಯ, ಶಿಕ್ಷಣ, ಕೊನೆಯಲ್ಲಿ ವೃದ್ಧಾಪ್ಯ, ಇದರಲ್ಲೇ ಕಳೆದು ಹೋಗುವುದು. ಆದರೆ ಮನುಷ್ಯನ ಜೀವಿತಾವಧಿ ಕೇವಲ 25 ವರ್ಷಗಳೇ ಗುರುಗಳೇ ಎಂದ ಶ್ರೀಹರಿ. ಇನ್ನೂ ಲೆಕ್ಕ ಕೊಡ್ತೀನಿ, ಕೇಳಿಸ್ಕೊ. ಉಳಿದ 25 ವರ್ಷಗಳಲ್ಲಿ ರೋಗ ರುಜಿನಗಳು, ವಿಯೋಗ, ದುಃಖಗಳು, ಇನ್ನು ಯಾರದ್ದೋ ಸೇವೆ ತಾನೇ ತಂದುಕೊಳ್ಳುವ ಕೆಲವು ನೋವುಗಳು, ಇವೆಲ್ಲವೂ ಆಗಬೇಕಲ್ಲಪ್ಪ ಎಂದು ಗುರುಗಳು ಹೇಳಿದಾಗ, ಹಾಗಾದರೆ ಸುಖದಿಂದ ಬದುಕುವ ದಿನಗಳು ಯಾವುವು ಗುರುಗಳೇ ಎಂದು ಶ್ರೀಹರಿ ಗುರುಗಳನ್ನ ಪ್ರಶ್ನಿಸ್ತಾನೆ. ಮನುಷ್ಯರಿಗೆ ಆಯಸ್ಸು 100 ವರ್ಷಗಳೆಂದು ನಿಗದಿಯಾಗಿದೆ. ಅದರಲ್ಲಿ 50 ವರ್ಷಗಳಷ್ಟು ನಿದ್ದೆಯಲ್ಲಿಯೇ ಕಳೆಯುತ್ತದೆ. ಉಳಿದ 50 ವರ್ಷಗಳಲ್ಲಿ 25 ವರ್ಷಗಳಷ್ಟು ಕಾಲವು ಬಾಲ್ಯ ಮತ್ತು ವೃದ್ಧಾಪ್ಯದಲ್ಲಿ ಕಳೆಯುತ್ತದೆ. ಇನ್ನುಳಿದ 25 ವರ್ಷಗಳಲ್ಲಿ ರೋಗ, ವಿಯೋಗ, ದುಃಖ, ಸೇವೆ ಮುಂತಾದವುಗಳಿರುತ್ತವೆ. ನೀರಿನ ಅಲೆಗಳಷ್ಟು ಚಂಚಲವಾಗಿರುವ ಈ ಜೀವನದಲ್ಲಿ ಮನುಷ್ಯರಿಗೆ ಸುಖವೆಲ್ಲಿದೆ ಎಂದು ಭರ್ತೃಹರಿ ಎಂಬ ಕವಿ ತನ್ನ ವೈರಾಗ್ಯ ಶತಕದಲ್ಲಿ ಪ್ರಶ್ನಿಸುತ್ತಾನೆ ಎಂದು ಗುರುಗಳು ವಿವರಿಸಿದರು. ಹಾಗೆಂದು ನಿರಾಸೆ ಪಡಬೇಕಿಲ್ಲ. ಜೀವನದಲ್ಲಿ ಆಗೀಗ ಸಿಗುವ ಮಧುರ ಕ್ಷಣಗಳನ್ನೇ ಸಂತಸದ ಬುಗ್ಗೆಗಳು ಎಂದು ಅನುಭವಿಸಬೇಕಷ್ಟೆ. ಅಯ್ಯೋ ಮುಂದೆ ಹೇಗೆಂಬ ಚಿಂತೆ ಬರಬಾರದು. ಪಾಲಿಗೆ ಬಂದದ್ದು ಪಂಚಾಮೃತವೆಂಬ ಭಾವ ನಮ್ಮದಾಗಬೇಕು. ಭಗವಂತನು ನಮಗಾಗಿ ಕೊಟ್ಟ ಸಮಯದ ಒಂದೊಂದು ಕ್ಷಣವನ್ನು ಸಾರ್ಥಕ ಮಾಡಿಕೊಳ್ಳಬೇಕು. ನಮ್ಮ ಬದುಕು ಇತರರಿಗಾಗಿ ಆದರ್ಶವಾಗಿರಬೇಕು. ಎದುರಾದ ಕಷ್ಟವು ಸುಖವೊಂದು ದಾರಿ ಎಂಬ ತತ್ವ ಅಳವಡಿಸಿಕೊಂಡು ಮನಸ್ಸಿನಲ್ಲಿ ತೃಪ್ತಿ ಹೊಂದಿ ಸುಖಮಯ ಜೀವನ ನಡೆಸಬೇಕು ಎಂದು ಗುರುಗಳು ಬೋಧಿಸಿದರು. ನಮ್ಮ ಜೀವನದಲ್ಲಿ ಕಷ್ಟಗಳು ಬರುತ್ತೆ. ಕಷ್ಟಗಳು ಮನುಷ್ಯನಿಗೆ ಬರದೆ ಮರಕ್ಕಂತೂ ಬರೋದಿಲ್ಲ. ಕಷ್ಟಗಳು ಬರುತ್ತೆ. ಆ ಕಷ್ಟಗಳನ್ನ ನಾವು ಮುಂದೆ ಸುಖಕ್ಕೆ ಒಂದು ದಾರಿ ಇದೆ ಅಂತ ಅನ್ಕೊಂಡು ಅನುಭವಿಸ್ಕೊಂಡು ಅನುಭವಿಸಿ ಅದನ್ನ ಎದುರಿಸಿ ನಿಲ್ಲೋ ಅಂತ ಒಂದು ಶಕ್ತಿಯನ್ನ ನಾವು ಪಡ್ಕೋಬೇಕಾಗತ್ತೆ. ಇದೇ ತರದ ನಾನು ಕಥೆಗಳನ್ನ ನಿಮಗೆ ಹೇಳ್ತಾ ಹೋಗ್ತೇನೆ. ನನ್ನ ಕಥೆಗಳು ಇಷ್ಟವಾದಲ್ಲಿ ನಿಮಗೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಸಪೋರ್ಟ್ ಮಾಡಿ. ಯಾವ ಥರ ವಿಡಿಯೋಗಳು ಮಾಡಬೇಕು ಅಂತ ಕಾಮೆಂಟ್ ಮಾಡಿ. ಆ ಥರದ ವಿಡಿಯೋಗಳನ್ನು ನಾನು ನಿಮಗೆ ಕೊಡ್ತಾ ಹೋಗ್ತೇನೆ. ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ಇದೇ ಥರದ ವಿಡಿಯೋಗಳಲ್ಲಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಮನುಷ್ಯನ ಆಯಸ್ಸೇ ಇಷ್ಟು. ಆದರೆ ಈಗ ಕಾಲದಲ್ಲಿ ಏನು ಮಾಡ್ತಾರೆ, ನನ್ನ ಆಯಸ್ಸು ತುಂಬ ಇದೆ, ನನ್ನ ಪ್ರಪಂಚದಲ್ಲಿ ಇನ್ನೂ ತುಂಬ ವರ್ಷ ಬದುಕ್ತೀನಿ ಅಂತ ಹೇಳಿ ಆಸ್ತಿ ಅಂತಸ್ತು ಅಂತ ಜಗಳ ಆಡ್ತಾರೆ. ಈಗ ಇದ್ದೋನು ನಾಳೆ ಇರ್ತಾನೆ ಅಂತ ಹೇಳೋಕ್ಕಾಗೋದಿಲ್ಲ. ಈಗಿದ್ದೋರು ನಾಳೆನೇ ಇರೋದೇ ಇನ್ನೂ ಆಗ್ಬೋದು. ಅದಕ್ಕೋಸ್ಕರ ಮನುಷ್ಯನ ಆಯಸ್ಸು ನೀರಿನ ಮೇಲಿರೋ ಗುಳ್ಳೆ ಥರ, ಯಾವಾಗ ಬೇಕಾದರೂ ಹೋಗ್ಬೋದು. ಅದಕ್ಕಾಗಿ ನಾವು ಯಾರ ಹತ್ರನೂ ವೈರತ್ವ ಕಟ್ಕೊಳ್ದೆ, ದ್ವೇಷ ಕಟ್ಕೊಳ್ದೆ ಸಮಾಧಾನದಿಂದ ಸಮಾಧಾನದ ಜೀವನವನ್ನ ನಡೆಸೋಣ. ಈಗಂತೂ ಆಡಂಬರದ ಜೀವನನೇ ನಡೆಸೋ ಅಂತ ಕಾಲ ಬಂದ್ಬಿಟ್ಟಿದೆ. ನನಗದಿಲ್ಲ, ನನಗಿದಿಲ್ಲ, ಅಣ್ಣ ಮೋಸ ಮಾಡ್ದ, ತಮ್ಮ ಮೋಸ ಮಾಡ್ದ, ತಂದೆ ತಾಯಿ ಮೋಸ ಮಾಡಿದ್ರು, ಫ್ರೆಂಡ್ಸ್ ಮೋಸ ಮಾಡಿದ್ರು ಅಂತ. ಧನ್ಯವಾದಗಳು. ಶುಭ ದಿನ. ಮುಂದಿನ ವಿಡಿಯೋದಲ್ಲಿ ಸಿಗೋಣ.